ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಪ್ಷನ್ಸ್ ವಿತ್ ಮಲ್ಲಿ. ನಾನು ನಿಮ್ಮ ಚಿತ್ರದುರ್ಗದ ಮಲ್ಲಿಕಾರ್ಜುನ. ಸ್ನೇಹಿತರೆ, ಸುಮಾರು ಒಂದು ತಿಂಗಳ ಹಿಂದೆ ಟಿ ಡಿ ಅಕಾಡೆಮಿ ಮನೋಜ್ ಸರ್ ಜೊತೆ ನಂದೊಂದು ಪಾಡ್ಕಾಸ್ಟು ಆಯಿತು. ಅದರಲ್ಲಿ ನಾನು ನ್ಯಾಚುರಲ್ ಗ್ಯಾಸ್ ಬಗ್ಗೆ ಒಂದಷ್ಟು ವಿಚಾರ ಹೇಳಿದ್ದೆ. ಅದಾದಮೇಲೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿ ನೀವೊಂದು ನ್ಯಾಚುರಲ್ ಗ್ಯಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಒಂದು ಇನ್ಫಾರ್ಮೇಷನ್ ತಿಳಿಸಿ ಅಂತಂದರು. ಸ್ನೇಹಿತರೆ, ನಾನು ಅದರಲ್ಲಿ ವೆರಿ ಕ್ಲಿಯರಾಗಿ ಹೇಳಿದ್ದೆ. ನಾನು ನ್ಯಾಚುರಲ್ ಗ್ಯಾಸ್ ಬಗ್ಗೆ ನನಗೆ ನಾಲೆಡ್ಜೇ ಇಲ್ಲ. ಏಪ್ರಿಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಫಸ್ಟ್ 3 ಮಂತ್ಸು ನಾನು ಕಲೀಲಿಕ್ಕೆ ಫೋಕಸ್ ಮಾಡಿದೆ. ಅದಾದಮೇಲೆ ಮತ್ತೆ ಟ್ರೇಡಿಂಗ್ ಮಾಡಿದ್ದೀನಿ ಅಂಥೇಳಿ. ಅದರೊಂದರಲ್ಲಿ ಕೆಲವೊಂದು ನಾನು ಮಾತಾಡಿರೋದು ಈಗ ಡಿಸೆಂಬರ್ ತಿಂಗಳಲ್ಲಿ ತುಂಬ ಅದು ಸ್ಯೂಟ್ ಆಗ್ತಾಯಿಲ್ಲ. ಯಾಕೆಂತಂದರೆ ಮೊದಲೆಲ್ಲ ಏನಾಗ್ತಾಯಿತ್ತು ಅಂದರೆ ನ್ಯಾಚುರಲ್ ಗ್ಯಾಸಲ್ಲಿ ಆಲ್ಮೋಸ್ಟು 1%, 1.5%, 2%, 3% ಪರ್ ಡೇ ಮೂಮೆಂಟ್ ಬರ್ತಾಯಿತ್ತು. ಅದು ನಾನು ಅಬ್ಸರ್ವ್ ಮಾಡಿದ್ದು, ಕಂಟಿನ್ಯೂಸ್ ಅಬ್ಸರ್ವ್ ಮಾಡಿದಾಗ ನಾನು ಕಂಡುಕೊಂಡಿದ್ದು. ಆದರೆ ಆಲ್ ಆಫ್ ಎ ಸಡನ್ ಈಗ ಡಿಸೆಂಬರಲ್ಲಿ ಡೈಲಿ 6%, 7%, 1-2 ದಿವಸ ಇದೆ ಸ್ನೇಹಿತರೆ 9% ಮೂಮೆಂಟೆಲ್ಲ ಕೊಟ್ಟಿದೆ. ಈ ಥರ ನ್ಯಾಚುರಲ್ ಗ್ಯಾಸಲ್ಲಿ ಮೂಮೆಂಟ್ ಕೊಟ್ಟಿರೋದನ್ನು ನಾನಂತೂ ನೋಡೇ ಇರಲಿಲ್ಲ. ಈಗ ಆಲ್ ಆಫ್ ಎ ಸಡನ್ನು ಈ ಥರ ಎಲ್ಲ ಮೂಮೆಂಟ್ ಕೊಡ್ತಾಯಿದೆ. ಆಮೇಲೆ ಸ್ನೇಹಿತರೆ, ಮಾರ್ಕೆಟೇ ಹಾಗೆ. ಬಟ್ ನಾವೊಂದು ಪಾಡ್ಕಾಸ್ಟ್ ಮಾಡಿದಾಗ ಅವತ್ತಿನ ಸಂದರ್ಭಕ್ಕೆ ತಕ್ಕಂತೆ ಅವತ್ತಿಗೆ ಏನು ನಡೀತಿರುತ್ತೋ ಹೇಳಿರ್ತೀವಿ. ಈಗ ನೋಡಿ, ಈಗ ನಾನು ಅದರಲ್ಲಿ ಸ್ಟಾಪ್ ಲಾಸೇ ಬೇಡ, ಏನೂ ಬೇಕೇ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೆ. ಈಗ ಸ್ಟಾಪ್ ಲಾಸ್ ಇಲ್ಲದೆ ಮಾಡಲಿಕ್ಕೆ ಆಗಲ್ಲ. ವೆರಿ ಡೈನಾಮಿಕ್ ಮಾರ್ಕೆಟ್. ಒಂದು ಥರ ಇದ್ದಂಗೆ ಇನ್ನೊಂದು ಥರ ಇರಲ್ಲ. 3 ತಿಂಗಳಿದ್ದಂಗೆ ಇನ್ನೊಂದು 3 ತಿಂಗಳಿರಲ್ಲ. ಅದಕ್ಕೋಸ್ಕರ ನಾನು ಮತ್ತೊಂದು ವಿಡಿಯೋ ಮಾಡಲೇಬೇಕಾದ ಸಂದರ್ಭ ಬಂದಿದ್ದಕ್ಕೋಸ್ಕರ ನಾನೊಂದು ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ನ್ಯಾಚುರಲ್ ಗ್ಯಾಸು ಯಾಕೆ ನಾನು ಸೆಲೆಕ್ಟ್ ಮಾಡಿದ್ದು ಅಂತಂದರೆ, ರೀಸನ್ ಕೂಡ ಅವತ್ತು ಹೇಳಿದ್ದೆ. ಇನ್ನೊಂದು ಸರಿ ನಾನು ನಿಮಗೆ ತೋರಿಸ್ತೀನಿ ಲೈವ್ ಇದರಲ್ಲಿ ಅಟ್ ದ ಮನಿ ಸ್ಟ್ರಾಡಲ್ಸ್ ಎಲ್ಲ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ನಾನು ಅದಕ್ಕೋಸ್ಕರನೇ ಸೆಲೆಕ್ಟ್ ಮಾಡಿದ್ದು. ಅದು ಕಾಮನ್, ಅದು ಮಾರ್ಕೆಟಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ. ಆಮೇಲೆ ಈ ತಿಂಗಳಿದ್ದಂಗೆ ಮುಂದಿನ ತಿಂಗಳಿರಬೇಕು ಅಂತೇನಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಈಗ ಕೋಲ್ಡ್ ಸೀಸನ್ನು, ವಿಂಟರು, ಡಿಸೆಂಬರ್ ಮಂತು, ಅದಕ್ಕೆ ಇಷ್ಟೆಲ್ಲ ಮೂಮೆಂಟ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಮಂತ್ಗಳ ಬರೋ ದಿನಗಳಲ್ಲಿ ಎಗೇನ್ ಮಾಮೂಲಿ ಅಂತ 2%, 3%, 1%, 1.5% ಪರ್ ಡೇ ಮೂಮೆಂಟ್ ಬಂದರೂ ಬರ್ಬೋದು. ಆದರೆ ಈಗ ಇರೋ ಇದರಲ್ಲಿ ನ್ಯಾಚುರಲ್ ಗ್ಯಾಸೇ ನಾನು ಈಗಲೂ ಹೇಳ್ತೀನಿ, ಅದೇ ಇರೋದ್ರಲ್ಲಿ ಬೆಟರ್ ಅಂಥೇಳಿ ಕಂಪೇರ್ ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ. ಆಮೇಲೆ ಸ್ನೇಹಿತರೆ, ಮೇಯ್ನು ನಾನು ಯಾರಿಗೂ ಫ್ಯೂಚರ್ ಆ್ಯಂಡ್ ಆಪ್ಷನ್ ಬನ್ನಿ ಟ್ರೇಡಿಂಗ್ ಮಾಡಿ ಅಂತ ಯಾರಿಗೂ ಇನ್ಸಿಸ್ಟ್ ಮಾಡೋದಿಲ್ಲ, ಹೇಳೋದಿಲ್ಲ. ಆದರೆ ಸುಮಾರು ಜನ ಮಾಡ್ತಾಯಿದ್ದಾರೆ, F&O ಮಾಡ್ತಾಯಿದ್ದಾರೆ, ಟ್ರೇಡಿಂಗ್ ಮಾಡ್ತಾಯಿದ್ದಾರೆ. ನಾನು ಮಾಡಿರಿ ಅಂದ್ರೂ ಮಾಡ್ತಾರೆ, ನಾನು ಮಾಡಬೇಡ್ರಿ ಅಂದ್ರೂ ಮಾಡ್ತಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋ. ಇದನ್ನು ನೋಡಿಕೊಂಡು ನೀವು ವಿತ್ ಎ ಡಿಸ್ಕ್ಲೈಮರ್, ಇದು ನಾನು ಹೇಳಿದ್ದೆಲ್ಲ ಪರ್ಫೆಕ್ಟ್ ಅಲ್ಲ, ನಾನು ಹೇಳಿದ್ದೆ ಕರೆಕ್ಟು ಅಲ್ಲ. ಇದು ನೀವು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ, ಆಮೇಲೆ ನಿಮ್ಮ ಯಾರಾದರೂ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದ್ದರೆ ಅವ್ರ ಹೆಲ್ಪ್ ತೊಗೊಂಡು ಟ್ರೇಡ್ ಮಾಡಿ. ಇಫ್ ಯು ಆರ್ ನಾಟ್ ಕಂಫರ್ಟಬಲ್, ಡು ನಾಟ್ ಟ್ರೇಡ್. ನಾನು ಖಂಡಿತವಾಗಿ ಟ್ರೇಡ್ ಮಾಡಿ ಅಂತ ನಾನು ಯಾರಿಗೂ ಇನ್ಸಿಸ್ಟ್ ಮಾಡೋದಿಲ್ಲ. ಯಾರು ಮಾಡ್ತೀವಿ ಅಂತಾರೋ ಅವರು ಈ ವಿಡಿಯೋಸ್ ನೋಡಿಕೊಂಡು ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿ. ನಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ, ಬನ್ನಿ. ಸ್ನೇಹಿತರೆ, ಇದು ಡೇ ಚಾರ್ಟ್. ನಿಮ್ಗೆ ನ್ಯಾಚುರಲ್ ಗ್ಯಾಸ್ದು ಡೇ ಚಾರ್ಟ್ ಇದು. ಡೇ ಚಾರ್ಟಲ್ಲಿ ನೋಡಿ ನೀವು, ನಾನು ಈ ಮುಂಚೆ ನಾನು ಹೇಳಿದ್ದು ಅದೇನೆ. ಇಲ್ಲಿ ನೋಡಿ, ನಾನು ಇಲ್ಲಿಂದ ತೊಗೊಳ್ತಾ ಇದ್ದೀನಿ, ಜೂನಿಂದ ತೊಗೊಳ್ತಾ ಇದ್ದೀನಿ. ಜೂನಲ್ಲಿ ದೊಡ್ಡ ಕ್ಯಾಂಡಲ್ ಅಂತಂದ್ರೇ ಒಂದು 4% ಮೂಮೆಂಟ್ ಒಂದು ಸರಿ ಬಂದಿದೆ. ಅಲ್ಲಿಂದ ಸತತವಾಗಿ 1%, 2%, 1%, 2% ಮೂಮೆಂಟೇ ಬರ್ತಾ ಹೋಗ್ತಿದೆ. ಮತ್ತು ಯಾವಾಗಲೂ ಒಂದು ಸರಿ ಅಕ್ಟೋಬರ್ 20ನೇ ತಾರೀಕು ಒಂದು 6% ಮೂಮೆಂಟ್ ಬಂದಿದೆ. ಇಲ್ಲಿ ವರ್ಸ್ಟ್ ಕೇಸ್ ಅಂದರೆ ಸ್ನೇಹಿತರೆ ನೋಡಿ, ಇಲ್ಲಿ ಈ ಜಾಗದಲ್ಲಿ, ಈ ಜಾಗ ಇದೆಯಲ್ಲ, ಭಾಳ ಮೂಮೆಂಟ್ ಕೊಡ್ತಾ ಇದೆ, ವಿಪರೀತ ಮೂಮೆಂಟ್ ಕೊಡ್ತಾ ಇದೆ. ಇದು ನಾವು ಎಕ್ಸ್ಪೆಕ್ಟೇ ಮಾಡಿರ್ತಿರಲಿಲ್ಲ. ದಿಸ್ ಒನ್ ಇದು ನೋಡಿ, ಇವತ್ತು 9% ಮೂಮೆಂಟ್ ಕೊಟ್ಟಿದೆ. ಇಲ್ಲಿ ಯಾವುದೋ ಮತ್ತೆ ಇದು ಒಂದು 9% ಮೂಮೆಂಟ್ ಕೊಡ್ತಾ ಇದೆ. ಆಮೇಲೆ ಕಂಟಿನ್ಯೂಸ್ ಸತತವಾಗಿ ನೋಡಿ, ಇಲ್ಲಿ ಸ್ನೇಹಿತರೆ 495 ಇಷ್ಟು 497ರಿಂದ ಆಲ್ಮೋಸ್ಟ್ ಒಂದು 140 ಪಾಯಿಂಟ್ ಬಿದ್ದಿದೆ. ಎಷ್ಟು ದಿವಸ ತೊಗೊಂಡಿದೆ? 1, 2, 3, 4, 5, 6, 7, 8 ದಿವಸಕ್ಕೆ ಒಂದು 140-150 ಪಾಯಿಂಟ್ ಬಿದ್ದಿದೆ.
ಈ ಥರ ಎಲ್ಲ ಮೂಮೆಂಟ್ ನೋಡೇ ಇರಲಿಲ್ಲ ನಾವು. ಈಗ ಬರ್ತಾ ಇದೆ, ಏನು ಮಾಡಲಿಕ್ಕೆ ಆಗಲ್ಲ. ಅದನ್ನು ವಿ ಶುಡ್ ಗೋ ಅಲಾಂಗ್ ವಿತ್ ದಟ್. ಸ್ನೇಹಿತರೆ, ವಿತ್ ದಿಸ್ ನಾನು ಯಾಕೆ ನ್ಯಾಚುರಲ್ ಗ್ಯಾಸೇ ಇವತ್ತು ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಇದೊಂದು ನೋಡಿ ಒಂದ್ಸರಿ. ಇದು ಸೆನ್ಸಿಬಲ್ ಎಲ್ಲರಿಗೂ ಗೊತ್ತಿದೆ, ಪ್ರತಿಯೊಬ್ಬರೂ ಸೆನ್ಸಿಬಲ್ಲು ಯೂಸ್ ಮಾಡ್ತಾ ಇದ್ದೀರಾ. ಇದು ಸೆನ್ಸಿಬಲ್ಲಿಗೆ ಬಂದಿದ್ದೀನಿ. ಸೆನ್ಸಿಬಲ್ಲಲ್ಲಿ ಸ್ನೇಹಿತರೆ ನಾನು ಎಲ್ಲ ಒಂದೊಂದೇ ತೋರಿಸ್ತೀನಿ ನೋಡಿ. ನಾನು ಹೇಳ್ತಿರೋ ಇವತ್ತಿಗೂ ಯಾಕೆ ಒಳ್ಳೆಯದು ಅಂತ ಹೇಳ್ತಿರೋದು ಅಂದರೆ, ನಿಫ್ಟಿ ತೊಗೊಂಡಿದ್ದೀನಿ. ನಿಫ್ಟಿ ತೊಗೊಂಡು ನಾನು 7 ಡೇಸ್ ಅವೇ ತೊಗೊಂಡಿದ್ದೀನಿ. ಅರ್ಧ ಮನಿ ಸ್ಟ್ರಾಡಲ್ ನೋಡಿ ಸ್ನೇಹಿತರೆ, ನಿಫ್ಟಿ ಅರ್ಧ ಮನಿ ಸ್ಟ್ರಾಡಲ್ ಇದು 7 ಡೇಸ್ ಅವೇ ಎಷ್ಟಿದೆ? ಮ್ಯಾಕ್ಸ್ ಪ್ರಾಫಿಟ್ 8% ಇದೆ. ಆಯ್ತಾ? ನೆಕ್ಸ್ಟು ಸೆನ್ಸೆಕ್ಸ್ ತೊಗೊಳ್ತೀನಿ. ಸೆನ್ಸೆಕ್ಸ್ ತೊಗೊಂಡು ಇದು ಕೂಡ ಒಂದು 8 ಡೇಸ್ ಅವೇ ತೊಗೊಂಡಿದ್ದೀನಿ. ಅರ್ಧ ಮನಿ ಸ್ಟ್ರಾಡಲ್ ತೊಗೊಳ್ತೀನಿ. ಅರ್ಧ ಮನಿ ಸ್ಟ್ರಾಡಲ್ ಇದೆ, ಎಷ್ಟಿದೆ? 9% ಇದೆ ಸೆನ್ಸೆಕ್ಸು. ನೆಕ್ಸ್ಟು ಸ್ನೇಹಿತರೆ, ವೀಕ್ಲಿನೇ ಬೇಕು, ಯಾಕೆಂತಂದರೆ ಇನ್ಯಾವುದೂ ವೀಕ್ಲಿ ಇಲ್ಲ. ಓಕೆ, ಈಗ ನೆಕ್ಸ್ಟು ನಾನು ನ್ಯಾಚುರಲ್ ಗ್ಯಾಸೇ ತೊಗೊಳ್ತೀನಿ. ನ್ಯಾಚುರಲ್ ಗ್ಯಾಸೇ ತೊಗೊಂಡು ಅದು ಕೂಡ 7 ಡೇಸ್ ಅವೇ ಇದೆ. ಅರ್ಧ ಮನಿ ಸ್ಟ್ರಾಡಲ್ ನೋಡಿ ಎಷ್ಟಿದೆ ಸ್ನೇಹಿತರೆ? 29% ಇದೆ. ಇವತ್ತು ಆ್ಯಕ್ಚುಲಿ ಈಗ ರೆಕಾರ್ಡಿಂಗ್ ಟೈಮಲ್ಲಿ 29% ಇದೆ, ಬೆಳಗ್ಗೆ 34% ಇತ್ತು. ಇದು 29% ಇದೆ. ಸೊ ಇದು ನಿಮಗೆಲ್ಲರಿಗೂ ಗೊತ್ತು. ಸ್ಟ್ರಾಡಲ್, ಅರ್ಧ ಮನಿ ಸ್ಟ್ರಾಡಲ್ ಅಂದರೆ ಇದು ಪೂರ್ತಿ ಇದು 100% ಇಂಟ್ರೆನ್ಸಿಕ್ ವ್ಯಾಲ್ಯೂನೇ. ಇದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಲ್ಲ, ಟೈಮ್ ವ್ಯಾಲ್ಯೂ, ಸಾರಿ, ಇದು ಟೈಮ್ ವ್ಯಾಲ್ಯೂ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಲ್ಲೇ ಇಲ್ಲ ಇದಕ್ಕೆ ಪೂರ್ತಿ ಟೈಮ್ ವ್ಯಾಲ್ಯೂನೇ. ನಾನು ಯೋಚನೆ ಮಾಡ್ತಾ ಇರೋದು, ಈ 29% ಇರೋದನ್ನು 1 ವೀಕ್ ಟೈಮ್ ಇದೆ, 1 ದಿವಸ 2 ದಿವಸದಲ್ಲಿ 1% ಮಾಡ್ಕೋಬೋದು ಅಂತ ಒಂದು ನನ್ನ ಥಾಟ್ ಪ್ರೊಸೆಸ್ಸು. ಹೌದು, ನೀವೇನು ಹೇಳ್ತಿದ್ದೀರಾ, ಅದು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತಂದರೆ ಸ್ನೇಹಿತರೆ, 2-3 ಥರ ಮಾಡ್ಬೋದು. ಒಂದು ಮಲ್ಟಿಪಲ್ ಸ್ಟ್ರಾಡಲ್ಸ್ ತೊಗೊಂಡು ಮಾಡ್ಬೋದು. ಮಲ್ಟಿಪಲ್ ಸ್ಟ್ರಾಡಲ್ಸ್ ತೊಗೊಂಡು ಸ್ಟ್ರೈಕ್ ಪ್ರೈಸ್ ಎಲ್ಲ ಸೆಲ್ಲಿಂಗೆ ನಾನು ಹೇಳ್ತಾ ಇರೋದು, ಯಾವುದು ಬೈಯಿಂಗ್ ಹೇಳ್ತಾ ಇಲ್ಲ. ಡಿಫ್ರೆಂಟು ಸ್ಟ್ರೈಕ್ ಪ್ರೈಸಲ್ಲಿ ತೊಗೊಂಡು 1% ಬಂದಾಗ ಎಕ್ಸಿಟ್ ಆಗ್ಬೋದು. ಇದು ಈಗ ಸದ್ಯಕ್ಕೆ ಈ ಥರ ಕ್ಯಾಂಡಲ್ ಫಾರ್ಮೇಷನ್ ಇದ್ದು ಒನ್ ಸೈಡ್ ಇರೋದ್ರಿಂದ ಈಗ ಸದ್ಯಕ್ಕೆ ಇದು ರಿಸ್ಕಿ. ಈಗ ಈ ಥರ ಇದ್ದಾಗೆಲ್ಲ ಆರಾಮ ಮಾಡ್ಕೊಂಡು ಹೋಗ್ಬೋದು. ಈ ಥರ ಕ್ಯಾಂಡಲ್ಸ್ ಇದ್ದಾಗ ಇದು ಇರೋದ್ರಿಂದ ಇದು ಸ್ವಲ್ಪ ರಿಸ್ಕಿನೇ, ಅದು ತಾವು ಯೋಚನೆ ಮಾಡ್ಬೋದು. ಎರಡನೇದಾಗಿ ಇನ್ನೇನು ಎಲ್ಲರಿಗೂ ಗೊತ್ತಿದೆ, ಶಾರ್ಟ್ ಸ್ಟ್ರ್ಯಾಂಗಲ್ಸು ಮೋಸ್ಟ್ ಫೇವ್ರೇಟ್. ಯಾವ ಕಾಲದಿಂದನೂ ಮೋಸ್ಟ್ ಫೇವ್ರೇಟು. ಇದು ಬೇಕಾದರೆ ಎಷ್ಟು ಬೇಕೋ ದೂರ ಹೋಗಿ ನೋಡಿಕೊಂಡು ನಮಗೆ ಎಷ್ಟು ಪ್ರಾಫಿಟ್ ಬೇಕು ಅಂತೇಳಿ, ಎಷ್ಟು ದೂರ ಹೋದರೆ ಎಷ್ಟು ಸೇಫು ಅಂತೇಳಿ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡಿ 10% ಇದೆ. 10% ಎಲ್ಲ ಬೇಕಿಲ್ಲ ನಮಗೆ, 10% ಬೇಕೇ ಇಲ್ಲ. ಇದಿರೋದೇ 7 ಡೇಸ್ ಇದೆ. 7 ಡೇಸ್ ಇದ್ದಾಗ ನೀವು 10% ಎಕ್ಸ್ಪೆಕ್ಟೇ ಮಾಡಬಾರ್ದು, ಇನ್ನೂ ಕಮ್ಮಿಗೆ ಹೋಗ್ಬೋದು. ಇದು ನಮ್ಮ ವಿಶ್. ಇದು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಇದಕ್ಕೆ ಇದು ಒಂದು ಸ್ಟ್ರಾಂಗಲ್ ಒಂದು ಮಾಡ್ಬೋದು. ಆಮೇಲೆ ಇವತ್ತಿಗೆ ಹೇಳಬೇಕು ಅಂದರೆ ದ ಮೋಸ್ಟ್ ಸೂಟಬಲ್ ಟ್ರೇಡಿಂಗ್ ಸ್ಟ್ರಾಟಜಿ, ಆಮೇಲೆ ತುಂಬ ಸೇಫ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂದರೆ ಇದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದು ಕಸ್ಟಮ್ ಬಿಲ್ಡ್ ಮಾಡೋಕ್ಕೆ ತೊಗೊಂಡಿದ್ದೀನಿ. ಇದು ನೋಡಿ ಸ್ನೇಹಿತರೆ, 355 ಟ್ರೇಡ್ ಆಗ್ತಾಯಿದೆ. ಈಗ 355 ಇರೋದು ನಾನೇನು ಮಾಡ್ತೀನಿ, 55 ಪಾಯಿಂಟ್ ಆಚೆ ಹೋಗ್ತೀನಿ. ಬರೀ 7 ದಿವಸ ಇದೆ. 55 ಪಾಯಿಂಟ್ ಆಚೆ ಹೋಗಿ 355 ಅಂದರೆ 55.2 ಇಲ್ಲಿ ಹೋಗಿ 300 ಸ್ಟ್ರೈಕ್ ಪ್ರೈಸ್ ತೊಗೊಂಡು 2 ಲಾಟ್ ಸೆಲ್ ಮಾಡ್ತೀನಿ. ಆಮೇಲೆ 1 ಲಾಟ್ ಬೈ ಮಾಡ್ತಾಯಿದ್ದೀನಿ. ಇಲ್ಲೂ ಕೂಡ 355 + 55 ಅಂದರೆ 410. 410ಕ್ಕೆ 2 ಲಾಟ್ ಸೆಲ್ ಮಾಡ್ತೀನಿ. ಆಮೇಲೆ ಮತ್ತೆ ಒಳಗಡೆ 2 ಸ್ಟ್ರೈಕ್ ಮುಂದೆ ಬಂದು 1 ಲಾಟ್ ಬೈ ಮಾಡ್ತೀನಿ. ಇದಿಷ್ಟೇ ಸ್ನೇಹಿತರೆ. ಇದು ಪೇ ಆಫ್ ಗ್ರಾಫ್ ಹೀಗಿದೆ ನೋಡಿರಿ. ಪೇ ಆಫ್ ಗ್ರಾಫ್ ಹೀಗಿದೆ. ನಾನು 55 ಪಾಯಿಂಟ್ ಅಂತ ಸುಮ್ಮನೆ ನಿಮಗೆ ಎಕ್ಸಾಂಪಲಿಗೆ ತೋರಿಸಿದ್ದೀನಿ. ನಾಟ್ ನೆಸಸರಿಲಿ 55 ಪಾಯಿಂಟ್ ಅಂತ ಏನು ಬೇಕಿಲ್ಲ. ನಿಮ್ಮ ಒಂದು ಅನುಕೂಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಪೇ ಆಫ್ ಚಾರ್ಟ್ ಇದೆ. ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 89% ಇದೆ. ಮಾರ್ಜಿನ್ ರಿಕ್ವೈರ್ಡ್ 1.16 ಲ್ಯಾಕ್ಸು. ಇವತ್ತಿಗೂ ಕೂಡ ಇದು ಮ್ಯಾಕ್ಸ್ ಪ್ರಾಫಿಟ್ ಬರಲ್ಲ. ಮ್ಯಾಕ್ಸ್ ಪ್ರಾಫಿಟ್ ಯಾವಾಗ ಬರುತ್ತೆ ಇಷ್ಟು ಅಂದರೆ 356ಕ್ಕೆ ನಿಂತರೆ ಮಾತ್ರ ಬರುತ್ತೆ. ಈಗ ಮ್ಯಾಕ್ಸ್ ಪ್ರಾಫಿಟ್ ಇರೋದು ಬರೀ 2%. ಇದು 1.16. ಇಲ್ಲಿ ಪ್ರೀಮಿಯಮ್ ಯು ಗೆಟ್ ಇಸ್ 2000 ಅಂತಂದರೆ ಆಲ್ಮೋಸ್ಟ್ 1.25% ಇದೆ. 1.25% 1 ವಾರ ಟೈಮ್ಗೆ ಓಕೆ ಅನಿಸುತ್ತೆ. 1 ವಾರ ಟೈಮಿಗೆ ಓಕೆ ಅನಿಸುತ್ತೆ. ಆಮೇಲೆ ಇನ್ನೂ ಒಂದು ಹಿಚ್ ನೋಡಿ ಸ್ನೇಹಿತರೆ, ಇಲ್ಲಿ ಈಗ ನಾನು ಎರಡೂ ಕಡೆ 55 ಪಾಯಿಂಟ್ ಹೋಗಿದ್ದೀನಿ. ಈಗ ನಮಗೆ ಇಲ್ಲಿ ಸೆಲ್ಲು 0.8 + 0.8 ಎರಡು
ಲಾಟ್ ತೊಗೊಂಡಿರೋದ್ರಿಂದ 1.6 ಮೈನಸ್ 1.35 1.6 ಮೈನಸ್ 1.35 ಅಂತಂದರೆ ಕೇವಲ 30 ಪೈಸಾ 25 ಪೈಸಾ ಬರುತ್ತೆ. ಸೊ ಹಂಗಿದ್ದಾಗ ಇದು ಯಾವಾಗಲೂ ಹೀಗೆ ಇರೋಲ್ಲ, ಒಂದೊಂದು ಸರಿ ಹಂಗಿರುತ್ತೆ. ಹಾಗಿದ್ದಾಗ ಇದು ಬೇಡ, ನಮಗೆ ಇದು ಅನ್ಟಿಕ್ ಮಾಡಿಬಿಡ್ತೀನಿ, ಟ್ರೇಡೇ ಮಾಡೋದು ಬೇಡ, ನಾವು ಟ್ರೇಡ್ ಮಾಡೋದು ಬೇಡ ಸ್ನೇಹಿತರೆ. ಇದು ಮಾತ್ರ ಮಾಡಿ. ಏನಂತೆ ನಮಗೆ 2.2 ಅಂದರೆ 4.4 ಇಂಟು 2 4.4 ಮೈನಸ್ 3 ಅಂತಂದರೆ 4.1 ₹1.35 ಬರುತ್ತೆ. ಅವಾಗ ನಮಗೆ ಮಾರ್ಜಿನು ಜಾಸ್ತಿ ಆಗುತ್ತೆ. 1.05 ಇದೆ, ಮಾರ್ಜಿನ್ ಏನು ಜಾಸ್ತಿ ಆಗಿಲ್ಲ. 1.05 ಇದು ನಂದು ಎಕ್ಸಿಸ್ಟಿಂಗ್ ಪೊಸಿಷನ್ಸ್ ಜೊತೆ ಸಿಂಕ್ ಆಗ್ತಿದೆ. ಇರಲಿ, ಇದು 4.4 ಮೈನಸ್ 3 ಅಂದರೆ 1 ಸಮಥಿಂಗ್ ಬರುತ್ತೆ. 1 ಸಮಥಿಂಗ್ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 91% ಬಂತು. ಅಥವಾ ಇದು ಬೇಕು ಅಂದ್ರೂ ಮಾಡ್ಬೋದು, ಇದು ಸ್ವಲ್ಪ ಕನ್ವೀನಿಯೆಂಟ್ ಆಗಿದೆ ಅಂದರೂ ಕೂಡ ಮಾಡ್ಬೋದು. ದಿಸ್ ಈಸ್ ದ ಸೇಫೆಸ್ಟ್ ಮೋಡ್. ಇದಕ್ಕೆ ಆ್ಯಕ್ಚುಲಿ ಬ್ಯಾಟ್ಮನ್ ಸ್ಟ್ರಾಟಜಿ ಅಂತಾರೆ. ಬ್ಯಾಟ್ಮನ್ನಲ್ಲಿ 1 ಲೆಗ್ ಹೊರಗಡೆ ಬರ್ತೀವಿ, ಮೇಲಕ್ಕೆ ಬರ್ತೀವಿ. ನಾವಿಲ್ಲಿ ಏನು ಮಾಡಿದ್ದೀವಿ ಅಂದರೆ 410 ಅಂದರೆ 400 ಅಂದರೆ 2 ಲೆಗ್ ಬಂದಿದ್ದೀವಿ, 310 ಅಂದರೆ 300 ಅಂದರೆ 2 ಲೆಗ್ ಬಂದಿದ್ದೀವಿ. ಈ ಥರ ಮಾಡ್ಕೊಂಡು ಹೋಗ್ಬೋದು. ನಮಗೆ ಪ್ರೀಮಿಯಮ್ಮು ಇರೋದರಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ಎಲ್ಲ ಇರೋದಕ್ಕಿಂತ ಇದರಲ್ಲಿ ಚೆನ್ನಾಗಿದೆ. ಹಾಗಾಗಿ ಇದನ್ನು ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನಾನು ನಿಮಗೆ ತೋರಿಸಿದ್ದೀನಿ ರೀಸನ್ ಏನು ಅಂತ. ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಸೆನ್ಸಿಬಲಲ್ಲಿ ನಿಮಗೆ ಯಾವ ರೀತಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಬೈ ಚಾನ್ಸ್ ಈಗ ನೋಡಿ, ಈಗ ಸ್ಟ್ರಾಡಲ್ಲೇ ಇಷ್ಟಿದೆ, ಸ್ಟ್ರಾಡಲ್ ಪ್ರೀಮಿಯಮ್ ಇದೆ 13.55 14.65. ನಮಗೆ ಇಷ್ಟು ಪ್ರಾಫಿಟ್ ಬರೋದಿಲ್ಲ. ಎಗೇನ್ ಐ ಆಮ್ ರಿಪೀಟಿಂಗ್. ಬಟ್ ನೀವು ಇದು 14 ಇದ್ದರೆ ಏನು ಮಾಡ್ಬೋದು, ಇದು 28 ಇದ್ದಾಗ ಆವ್ರೇಜ್ ಮಾಡ್ಬೋದು. ಡೇ ಕ್ಯಾಂಡಲ್ ಸಪೋರ್ಟ್ ಮಾಡಿದರೆ, ಈ ಡೇ ಕ್ಯಾಂಡಲ್ಸ್ ಇದೆಯಲ್ಲ ಇವೆಲ್ಲ ಸಪೋರ್ಟ್ ಮಾಡಿದರೆ ಇದು 26 ಇದ್ದಾಗ ಆವ್ರೇಜ್ ಮಾಡ್ಬೋದು, ಇದು 28 ಇದ್ದಾಗ ಆವ್ರೇಜ್ ಮಾಡ್ಬೋದು. ಇನ್ನೂ ಒಂದು ಇಲ್ಲ ಸೇಫರ್ ಸೈಡ್ ಬೇಕು ಅಂದರೆ ಇದಕ್ಕೆ ₹13 75% ಪ್ರೀಮಿಯಮ್ಮು ನೀವು ಸ್ಟಾಪ್ ಲಾಸು ಇಡ್ಬೋದು. ಸುಮಾರು ಥರ ಮಾಡ್ಬೋದು, ಎಲ್ಲ ಥರ ಮಾಡ್ಬೋದು. ಆಮೇಲೆ ಸ್ನೇಹಿತರೆ, ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಏನು ಅಂದರೆ ಇನ್ ದ ಬಿಗಿನಿಂಗ್ ಆಫ್ ದ ಮಂತ್, ಈಗ ನೋಡಿ ನಾವು 7 ಡೇಸ್ ಹೊರಗಡೆ ಇದ್ದೀವಿ. ಈಗ 37 ಡೇಸ್ ಬೈ ಚಾನ್ಸ್ ಏನಾದರೂ ಈಗ ರೆಕಾರ್ಡ್ ಮಾಡ್ಬೇಕಾದ್ರೆ ನನಗೆ ಸಿಗ್ತಾ ಇಲ್ಲ. ಈಗ ನನಗೆ ಇದು ನಾನು ಡಿಸೆಂಬರ್ ಬದಲು ನೆಕ್ಸ್ಟ್ ಮಂತ್ ಜನವರಿಗೆ ತೊಗೊಂಡ್ರೆ ಇದು ಈ ಟ್ರೇಡ್ ಆಗ್ತಾ ಇಲ್ಲ. ಇದು ಇರಲಿ, ನಿಮಗೆ ರೆಫರೆನ್ಸ್ಗೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನೊಂದು 3-4 ದಿವಸ ಆದರೆ ಇದು ಟ್ರೇಡ್ ಆಗೋಕ್ಕೆ ಶುರುವಾಗುತ್ತೆ. 350 ಸ್ಟ್ರಾಡಲ್ಲು ಜನವರಿದು. ಇಲ್ಲೇ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ 60% ಇರುತ್ತೆ. 60, 55, 50, 48% ಹಂಗೆಲ್ಲ ಇರುತ್ತೆ. 48 to 50 ಇದ್ದಾಗ ಇನ್ ದ ಬಿಗಿನಿಂಗ್ ಆಫ್ ದ ಮಂತು ನಾವು 1% ಒಂದು ದಿವಸದಲ್ಲಿ ಕ್ಯಾಚ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇರೋದು. ಹಾಗೆಯೇ ಮಾಡ್ತಾನೆ ಇದ್ದೀನಿ. ಒಂದು ಸ್ಟ್ರಾಡಲ್ಸ್ ಮಾಡೋದು, ಇನ್ನೊಂದು ಸ್ಟ್ರ್ಯಾಂಗಲ್ಸ್ ಮಾಡೋದು, ಇಲ್ಲ ನಾನು ಸೇಫ್ ಸ್ಟ್ರಾಟಜಿ ಬಂದು ನಾನು ಹೇಳ್ಕೊಟ್ನಲ್ಲ ಕಸ್ಟಮ್ ಸ್ಟ್ರಾಟಜಿ ಅಂತ, ಇದು ಮಾಡ್ಬೋದು. ವಿತ್ ದಿಸ್ ಸ್ನೇಹಿತರೆ, ಇದು ಈ ರೀತಿ ಮಾಡ್ಬೋದು. ಇದು ಪ್ರೀಮಿಯಮ್ ಜಾಸ್ತಿ ಇದೆ, ಅದಕ್ಕೋಸ್ಕರನೇ ನಾವು ಇದಕ್ಕೆ ಮಾಡೋಕ್ಕೆ ಹೊರಟಿರೋದು. ಫಸ್ಟ್ ವಾಲಟಾಲಿಟಿ ಇಷ್ಟಿರಲಿಲ್ಲ, ಈಗ ನಡೀತಾ ಇದೆ. ಮೋಸ್ಟ್ಲಿ ಡಿಸೆಂಬರ್ ಅಂತ ಈ ರೀತಿ ಇರ್ಬೋದು. ನೋಡಿಬಿಟ್ಟು ಕಂಫರ್ಟ್ ಇದ್ದವರು ಮಾಡಿ, ಹೊಸಬ್ರು ಯಾರೂ ಮಾಡೋಕ್ಕೆ ಹೋಗಬೇಡಿ. ವಿತ್ ದಿಸ್ ಸ್ನೇಹಿತರೆ, ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೇಫಾಗಿ ಟ್ರೇಡ್ ಮಾಡಿ. ಯಾರಿಗೆ ಕಂಫರ್ಟ್ ಇಲ್ಲ, ಯಾರಿಗೆ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಎಂಟ್ರ್ ಆಗಿರ್ತಾರೆ, ಖಂಡಿತವಾಗಿ ಮಾಡಬೇಡಿ. ಆಮೇಲೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ 1-2 ಫ್ಯಾಂಟಾಸ್ಟಿಕ್ ಇಂಡಿಕೇಟರ್ಸ್ನ ನಾನು ಹೇಳ್ತಾ ಇದ್ದೀನಿ, ತಿಳಿಸ್ಕೊಡ್ತೀನಿ. ಅದು ನನಗೆ ಆ ಇಂಡಿಕೇಟರ್ಸು ಯಾವ ರೀತಿ ಬಂತು ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೇ ಸಬ್ಸ್ಕ್ರೈಬ್ ವಿತ್ ಮೀ. ನನಗೇನು ನಾಲೆಡ್ಜು, ನನಗೇನು ಯಾವಾಗ ಏನೇನು ನಾಲೆಡ್ಜ್ ಬರುತ್ತೋ ಅದನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.